ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಅಬುದಾಬಿಲಿರ್ತಕ್ಕಂಥ ನಮ್ಮ ಹಿಂದೂ ಟೆಂಪಲಿಗೆ ಬಂದಿದ್ದೀವಿ. ಇವತ್ತಿನ ದಿನ ನೀವು ಡೇ ಅಲ್ಲಿ ಮತ್ತು ನೈಟಲ್ಲಿ ನಮ್ಮ ಹಿಂದೂ ಟೆಂಪಲ್ ಹೇಗೆ ಕಾಣುತ್ತೆ ಅಂತ ನೀವು ನೋಡ್ಬೋದು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ. ಹಾಗೆ UAEಯಲ್ಲಿ ದೊಡ್ಡದಾಗಿರ್ತಕ್ಕಂತಹ ದೇವಸ್ಥಾನ ಇದು. ನಿಮಗೆ ಈಗಾಗಲೇ ಈ ದೇವಸ್ಥಾನವನ್ನು ನೀವೆಲ್ಲರೂ ನೋಡಿರ್ತೀರ. ನಮ್ಮ ಮೋದಿಜಿಯವರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಬನ್ನಿ, ಈ ದೇವಾಲಯ ಹೇಗಿದೆ, ಡೇ ಟೈಮಲ್ಲಿ ಹೇಗೆ ಕಾಣುತ್ತೆ, ನೈಟಲ್ಲಿ ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ. ನಾವಿರೋ ಪ್ಲೇಸಿಂದ ಈ ಪ್ಲೇಸಿಗೆ ಬರೋ ಅಷ್ಟೊತ್ತಿಗೆ ಅಂತಂದರೆ 2 ಅವರ್ಸ್ ಜರ್ನಿ ಆಗೋಯಿತು. ಇವಾಗಲೇ ವಿಂಟರ್ಸ್ ಶುರುವಾಗಿರೋದ್ರಿಂದ ಸಂಜೆ ಬೇಗನೆ ಕತ್ಲಾಗುತ್ತೆ. ನೀವು ನೋಡ್ಬೋದು, ಇದು ರಿಜಿಸ್ಟ್ರೇಷನ್ ಏರಿಯಾ. ಇಲ್ಲಿ ನಾವು ಯಾರೇ ಬಂದ್ರೂ ಕೂಡ ಹೋಗ್ಬಿಟ್ಟು ಎಷ್ಟು ಜನ ಬಂದಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ, ವಿಸಿಟ್ಗಾಗಿ ಬಂದಿದ್ದೀವಾ ಅಥವಾ ಇಲ್ಲೇ ಇರ್ತಕ್ಕಂಥವ್ರು ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ದೀವಾ ಅಂತ ಅಂದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬರಬೇಕು. ನಮಗಿಲ್ಲಿ ಚಳಿಗಾಲ ಶುರುವಾದರೆ ಸಾಕು, ಅದರ ಜೊತೆಗೆ ಗಾಳಿ ಕೂಡ ತುಂಬಾ ಇರುತ್ತೆ. ಇವಾಗ ನಮಗೆ ರಿಜಿಸ್ಟ್ರೇಷನ್ ಮುಗೀತು. ಇದೆಲ್ಲ ಕಾರ್ ಪಾರ್ಕಿಂಗಿಗೆ ಇರತಕ್ಕಂತಹ ಏರಿಯಾ. ಸಿಕ್ಕಾಬಟ್ಟೆ ಜಾಗ ಇದೆ. ಇಲ್ಲಿ ಪಾರ್ಕಿಂಗಿಗೆ ಯಾವುದೇ ಥರದಾಗಿರ್ತಕ್ಕಂತಹ ತೊಂದರೆ ಇಲ್ಲ. ನೀವು ನೋಡ್ಬೋದು, ನಾವಿವಾಗ ಟೆಂಪಲ್ ಸೈಡ್ ಹೋಗ್ತಾ ಇದ್ದೀವಿ. ಇಲ್ಲಿ ಲೈನ್ ಇದೆ, ಹಾಗೆ ತುಂಬ ಸೆಕ್ಯೂರಿಟಿ ಇದೆ. ಎಷ್ಟು ಸೆಕ್ಯೂರಿಟಿ ಇದೆ ಅಂದರೆ ಟೆಂಪಲ್ಲು ಸುತ್ತ ಕೂಡ ತುಂಬ ಜನ ಪೊಲೀಸ್ ಇದ್ದಾರೆ. ಹಾಗೆ ಎಂಟ್ರೆನ್ಸಲ್ಲೂ ಅಷ್ಟೇ ನಮಗೆಲ್ಲ ರೀತಿಯಾಗಿರ್ತಕ್ಕಂಥ ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರೆ. ಹಾಗೆಯೇ ಇಲ್ಲಿ ನಾವು ಸೆಲ್ಫಿ ಸ್ಟಿಕ್ ಆಗಲಿ ಕ್ಯಾಮ್ರಾ ಆಗಲಿ ಒಳಗಡೆ ತೊಗೊಂಡು ಹೋಗೋಂಗಿಲ್ಲ. ಏನೇ ಇದ್ರೂ ನಮ್ಮ ಸೆಲ್ ಫೋನಲ್ಲಿ ಮಾತ್ರ ವಿಡಿಯೋಸು ಫೋಟೋಸು ತೆಕ್ಕೋಬಹುದು. ಹಾಗೆ ಎಲ್ಲ ನೋಡ್ತಾ ಹೋಗ್ತಾ ಇದ್ವಿ. ನೀವು ನೋಡ್ಬೋದು, ಮಕ್ಕಳಾಗಿರ್ಬೋದು ನಾವಾಗಿರ್ಬೋದು ಎಲ್ಲ ಎತ್ನಿಕ್ ವಿಯರ್ನ ಹಾಕ್ಕೊಂಡು ಹೋಗಿದ್ದೀವಿ. ಯಾಕಂದರೆ ನಮ್ಮ ಹಿಂದೂ ಟೆಂಪಲ್ಗೆ ನಾವು ಹೋಗ್ತಾ ಇದ್ದೀವಿ, ನಮ್ಮ ಸಂಸ್ಕೃತಿ ಸಂಪ್ರದಾಯದಂತೆ ಹೋಗಬೇಕು ಅನ್ನೋದು ನಮ್ಮ ಇಷ್ಟ ಆಗಿತ್ತು. ನೀವು ನೋಡ್ಬೋದು, ಈ ವ್ಯೂ ಬಂದು ಸೆಲ್ಫಿ ಸ್ಪಾಟಿಗೆ ಅಂತಗೋಸ್ಕರನೇ ಅಲ್ಲಿ ಒಂದು ಫೋಟೋಸ್ಗೋಸ್ಕರ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಫೆರಿ ಟೇಲ್ ಅಂತ ಶೋದೊಂದು ಎಂಟ್ರೆನ್ಸಲ್ಲಿ ಕಾಣಿಸ್ತಾ ಇದೆ. ಮಕ್ಕಳು ಅದು ನೋಡಿದ ತಕ್ಷಣ ಫೆರಿ ಟೇಲ್ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಕಿಡ್ಸ್ದೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಲ್ಲ, ಕಾರ್ಟೂನ್ಸ್ದೆಲ್ಲ. ಹಾಗಾಗಿ ಅಯ್ಯೋ ಫೆರಿ ಟೇಲ್ ಇದೆ ಅಂತ ಹೇಳ್ತಾ ಇದ್ರು. ಸೊ ನಾವು ಏನದು ಇರ್ಬೋದು, ಮಕ್ಕಳಿಗೋಸ್ಕರ ಏನಾದರೂ ಆಯೋಜನೆ ಮಾಡಿದಾರಾ ಅಂತ ಹೇಳಂದ್ಬಿಟ್ಟು ಮಾತಾಡಿಸಿದ್ವಿ. ಆವಾಗ ಗೊತ್ತಾಯಿತು ಅದು ದೇವಸ್ಥಾನದ ಬಗ್ಗೆ. ಅಲ್ಲಿ ಹೋಗ್ಬಿಟ್ರೆ ಅದ್ರ ಒಳಗಡೆ ಎಲ್ಲ ಡೀಟೇಲಾಗಿ ಹೇಗೆ ನಡ್ಕೊಂಡು ಬಂತು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋಸ್ನ ಮಾಡಿದ್ದೀವಿ ಸರ್ ಅಂತ ಹೇಳಿದರು. ಸೊ ನಾವು ಅಂದ್ಕೊಂಡ್ವಿ ಟೆಂಪಲ್ ವಿಸಿಟ್ ಮುಗಿದ ಮೇಲೆ ಬಂದು ನೋಡೋಣ ಅಂತ. ಇವಾಗ ನಾವು ಟೆಂಪಲ್ ಹತ್ರ ಬಂದ್ವಿ. ಇದು ಔಟ್ಲುಕ್ಕು ಟೆಂಪಲ್ನಿಂದ. ದೇವಸ್ಥಾನದ ಹತ್ರ ಬಂದ ತಕ್ಷಣವೇ ಎಲ್ಲರಿಗೂ ಸ್ಲಿಪ್ಪರ್ನ ಹೋಗಿ ಬಿಡಲಿಕ್ಕೋಸ್ಕರ ಅಂತ ಒಂದು ಜಾಗದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ನೋಡ್ಬೋದು, ಎಷ್ಟು ಜನ ಬಂದರೂ ಕೂಡ ಸ್ಲಿಪ್ಪರ್ನ ಇಡಲಿಕ್ಕೋಸ್ಕರ ಕಬೋರ್ಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಯೇ ಅಲ್ಲಿ ವಾಟರ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಎಲ್ಲರೂ ಕೂತ್ಕೊಂಡು ಸಾಕ್ಸ್ಗಳನ್ನು ಶೂಗಳನ್ನು ಬಿಚ್ಚಲಿಕ್ಕೋಸ್ಕರ ಟೇಬಲ್ಗಳನ್ನು ಹಾಕಿದ್ದಾರೆ. ನಂತರವಾಗಿ ನಾವು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರಲಿಕ್ಕೋಸ್ಕರ ನೀರನ್ನು ಕೂಡ ಸಿಂಕ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಎಲ್ಲ ಸ್ಲಿಪ್ಪರ್ ಬಿಟ್ಟು ಹ್ಯಾಂಡ್ ವಾಶ್ನ ಮಾಡಿಬಿಟ್ಟು ಈ ಕಡೆ ಬಂದ್ವಿ. ಅಲ್ಲಿ ನೋಡಿದರೆ ಎಲ್ಲ ಔಟ್ಸೈಡಲ್ಲಿ ಫೋಟೋಸ್ ಕೂಡ ತೆಗೆಸ್ಕೊಳ್ತಾ ಇದ್ರು. ದೇವಸ್ಥಾನಕ್ಕೆ ಬಂದವರು ಮೆಮೊರೀಸಿಗಂತ ಅಲ್ಲಿ ಫೋಟೋನ ತೆಗೆದು ಕೊಡ್ತಾ ಇದ್ರು. ಸೊ ನಾವು ಒಂದು ಫ್ಯಾಮಿಲಿ ಪಿಕ್ಕನ್ನು ತೆಗೆದುಕೊಳ್ಳೋಣ, ಹೊರ ದೇಶದಲ್ಲಿ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಬಂದಿದ್ದೀವಿ, ಇದು ನಮಗೆ ಲೈಫ್ ಟೈಮ್ ಮೆಮೊರಿ ಕೂಡ ಆಗಿರುತ್ತೆ ಅಂತ ನಾವು ಕೂಡ ಒಂದು ಫೋಟೋಸನ್ನು ತೆಕ್ಕೊಂಡ್ವಿ. ನೀವು ನೋಡ್ಬೋದು, 1-2 ಕ್ಲಿಪ್ಪಿಂಗ್ನ ನಾನಿಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಅವರು ಸುಮಾರು ಒಂದು 5-6 ಫೋಟೋಸ್ನ ತೆಗಿತಾರೆ. ಅದರಲ್ಲಿ ಯಾವುದು ಚೆನ್ನಾಗಿರುತ್ತೋ ಅದನ್ನು ನಾವು ಪ್ರಿಂಟಿಗೆ ಹಾಕಿಸ್ಕೋಬಹುದು. ಫ್ರೆಂಡ್ಸ್, ದೇವಸ್ಥಾನಕ್ಕೋಸ್ಕರ ಈ ಅರಬ್ ಕಂಟ್ರಿಯವರು ತುಂಬ ದೊಡ್ಡ ಜಾಗವನ್ನೇ ಕೊಟ್ಟಿದ್ದಾರೆ. ನಾವು ಅವರಿಗೆ ಎಷ್ಟು ಧನ್ಯವಾದಗಳನ್ನು ಕೂಡ ಹೇಳಿದರು ಸಾಲದು. ಹಾಗೆಯೇ ನಮ್ಮ ಭಾರತ UAE ಸಂಬಂಧದ ಪ್ರತೀಕವಾಗಿ ಈ ಒಂದು ಟೆಂಪಲ್ ಇಲ್ಲಿ ನಿರ್ಮಾಣವಾಗಿದೆ. ನಾವಿಲ್ಲಿ ಫೋಟೋನ ಕಲೆಕ್ಟನ್ನು ಮಾಡ್ಕೊಳ್ಳೋಕ್ಕೆ ಅಂತ ಹೇಳಂದು ಬಂದ್ವಿ. ನೀವು ನೋಡ್ಬೋದು, ಈ ಒಂದು ಶಾಪಲ್ಲಿ ಪೂಜಾ ಐಟಮ್ಸ್ಗಳು ಎಲ್ಲ ರೀತಿಯಾಗಿರ್ತಕ್ಕಂಥ ಪೂಜಾ ಐಟಮ್ಸ್ ಇದೆ. ಯಾರ್ಯಾರು ಬಂದವರು ವಿಸಿಟ್ ಮಾಡಲಿಕ್ಕೆ ಬಂದವರು ಏನಾದರೂ ಐಟಮ್ಸ್ ಬೇಕಿದ್ದರೆ ಕೂಡ ಅವರೆಲ್ಲ ತೆಗೆದುಕೊಂಡು ಹೋಗಬಹುದು. ಫೋಟೋಸ್ ತೆಗೆಸ್ಕೊಂಡು ಇಲ್ಲಿ ಬರಬೇಕು. ಇಲ್ಲಿ ಬಂದರೆ ಅವರು ನೋಡಿ ಈ ಥರ ಪ್ರಿಂಟ್ ಹಾಕಿರ್ತಾರೆ. ಹಾಗೆಯೇ ನಮಗೆಲ್ಲ ಇಲ್ಲಿ ತೋರಿಸ್ತಾರೆ. ನಾವು ಯಾವ್ದು ಬೇಕು ಅನ್ನೋದನ್ನು ಚೂಸ್ ಮಾಡ್ಕೊಂಡ್ಬಿಟ್ರೆ ನಂತರ ಅವರು ಸಾಫ್ಟ್ ಕಾಪಿ ಕೂಡ ಕೊಡ್ತಾರೆ. ನಮಗೆ ಎಷ್ಟು ಫೋಟೋಸ್ ತೆಗೆದಿರ್ತಾರಲ್ಲ ಅಷ್ಟು ಫೋಟೋಸ್ದು ಕೊಡ್ತಾರೆ. ಇವಾಗ ನಾವು ಮೇಲ್ಗಡೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದಂತೂ ನೋಡಲಿಕ್ಕೆ ಹಾಗೆಯೇ ಈವ್ನಿಂಗ್ ಆಗಿಬಿಡ್ತಲ್ಲ, ಸ್ವಲ್ಪ ಕತ್ಲಾಗಲಿಕ್ಕೆ ಬಂದುಬಿಡ್ತು. ಆ ಲುಕ್ಕು ಕೂಡ ಟೆಂಪಲ್ದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನೀವು ನೋಡ್ಬೋದು, ಪ್ರತಿ ಸ್ಟೆಪ್ಪಿಗೂ ಕೂಡ ಇಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಲ್ಲಿ ರಿಯಲ್ ಆಗಿ ಹತ್ತುತ್ತಾ ಹೋಗ್ತೀವಲ್ಲ, ಒಂದು ಖುಷಿನೇ ಬೇರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಟೆಂಪಲ್ ಇಷ್ಟ ಆಯಿತು. ತುಂಬಾ ಇನ್ವೆಸ್ಟ್ ಮಾಡಿ ತುಂಬ ಚೆನ್ನಾಗಿ ಟೆಂಪಲನ್ನು ಕಟ್ಟಿದ್ದಾರೆ.
ಫೈನಲಿ ಮೇಲ್ಗಡೆ ಟೆಂಪಲ್ ಹತ್ರ ಬಂದ್ವಿ. ಟೆಂಪಲ್ಲು ಮೇಲಿನೂ ಅಷ್ಟು ಚೆನ್ನಾಗಿ ಕಾಣುತ್ತೆ, ಕೆಳಗಿಂದ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಮೇಲಿಂದ ಕೆಳಗಿನ ವ್ಯೂ ನೋಡೋಕ್ಕಂತೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸುತ್ತಮುತ್ತ ವ್ಯೂ ಎಲ್ಲ ಹತ್ರ ಫುಲ್ಲು ಲೈಟಿಂಗ್, ವಾಟರ್, ಗ್ರೀನರಿ ತುಂಬ ಚೆನ್ನಾಗಿತ್ತು. ಸುಮಾರು 27 ಎಕರೆಯಷ್ಟು ಜಾಗದಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ. UAE ಮತ್ತು ಇಂಡಿಯಾ ಅಷ್ಟೇ ಅಲ್ಲದೆ ಈ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೋಸ್ಕರ ಹಲವಾರು ದೇಶದ ಸಹಾಯವನ್ನು ಮಾಡಿದ್ದಾರೆ. ಹಾಗೆ ಪಿಂಕ್ ಸ್ಟ್ಯಾಂಡ್ ಸ್ಟೋನ್ ಮಾರ್ಬಲ್ ಇಂದ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ. ಕಡೆ ನಾವು ವಿಡಿಯೋ ಮಾಡೋ ಹಾಗಿಲ್ಲ, ಫೋನ್ಗಳನ್ನು ಯೂಸ್ ಮಾಡೋ ಹಾಗಿಲ್ಲ, ಇದು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಫ್ರೆಂಡ್ಸ್, ಹಾಗಾದರೆ ಒಳಗಡೆ ಯಾವ ದೇವರು ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇದ್ದೇ ಇರುತ್ತೆ. ಶಿವ, ಪಾರ್ವತಿ, ಗಣೇಶ, ಷಣ್ಮುಖ, ಹಾಗೆ ರಾಧಾ, ಕೃಷ್ಣ, ಶ್ರೀನಿವಾಸ, ಪದ್ಮಾವತಿ, ಅಯ್ಯಪ್ಪ ಸ್ವಾಮಿ, ಈ ಎಲ್ಲ ದೇವರ ವಿಗ್ರಹಗಳನ್ನು ಒಳಗಡೆ ಇಟ್ಟು ಪೂಜೆಯನ್ನು ಮಾಡ್ತಾರೆ. ತುಂಬ ಸುಂದರವಾಗಿದ್ವು, ಆದರೆ ಒಳಗಡೆ ಫೋಟೋ ತಕ್ಕೊಳ್ಳೋ ಹಾಗಿರಲಿಲ್ಲ. ಒಳಗಡೆ ಇರ್ತಕ್ಕಂತಹ ಕೆತ್ತನೆಯನ್ನು ನೀವು ನೋಡಬೇಕು ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಹಾಗೆ ಕೃಷ್ಣನ ಮೂರ್ತಿ ಆಗಿರ್ಬೋದು, ಲಕ್ಷ್ಮೀ ಮೂರ್ತಿ ಆಗಿರ್ಬೋದು, ದೇವರ ಮೂರ್ತಿಗಳನ್ನೇ ಒಳಗಡೆ ಕೆತ್ತನೆ ಮಾಡಿದ್ದಾರೆ. ಫ್ಲವರ್ಸ್ ಡಿಸೈನ್ಸ್ಗಳನ್ನು ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ದೇವಸ್ಥಾನದ ಸುತ್ತಲೂ ಇರ್ತಕ್ಕಂತಹ ಕೆತ್ತನೆಯಲ್ಲಿ ನಾವು ರಾಮಾಯಣ, ಮಹಾಭಾರತ, ಶಿವಪುರಾಣ, ಭಾಗವತ, ಅರೇಬಿಯನ್, ಈಜಿಪ್ಟ್, ಮೆಸೊಪೊಟೋಮಿಯಾಗೆ ಸಂಬಂಧಿಸಿದಂತಹ ಕಲೆ ಸಂಸ್ಕೃತಿಗೆ ಸಂಬಂಧಿಸಿದಂತಹ ಕಥೆಗಳನ್ನು ಹೋಲುವಂತಹ ಸನ್ನಿವೇಶಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಸನ್ನಿವೇಶಗಳನ್ನು ಇಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ. ಹಗಲೊತ್ತಲಾಗಿದ್ದರೆ ಇನ್ನೂ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಿತ್ತು ಅನಿಸುತ್ತೆ. ನಾವು ಸ್ವಲ್ಪ ಹೋಗಿದ್ದು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ನಮಗೆ ನೈಟ್ ವ್ಯೂನ ಮಾತ್ರ ನೋಡಲಿಕ್ಕೆ ಆಯಿತು. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ತಕ್ಕಂತಹದ್ದು 7:15ಗೆ ಸರಿಯಾಗಿ ಗಂಗಾ ಆರತಿಯನ್ನು ಇಲ್ಲಿ ಆಯೋಜನೆಯನ್ನು ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ದೀಪವನ್ನು ತೆಗೆದುಕೊಂಡು ಹೋಗಿ ದೀಪವನ್ನು ಬಿಟ್ಟು ನಾವು ಗಂಗೆ ಮಾತೆಗೆ ಪೂಜೆಯನ್ನು ಮಾಡಬಹುದು. ಇಲ್ಲಿ ಭಟ್ರು ಕೂಡ ಇರ್ತಾರೆ, ಅವರು ಮಂತ್ರಗಳನ್ನು ಮತ್ತು ಪೂಜಾ ವಿಧಿಯನ್ನು ಹೇಳ್ತಾ ಹೋಗ್ತಾರೆ. ನಾವು ಆ ರೀತಿಯಾಗಿ ಪೂಜೆಯನ್ನು ಮಾಡಬೇಕು. ಅದಕ್ಕಾಗಿ ಇಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಕೂತ್ಕೊಂಡಿದ್ದೀವಿ. ನಾವು ಕೂಡ ಕಮಲದ ಹೂವಿನಲ್ಲಿ ದೀಪ ಇರ್ತಕ್ಕಂಥದ್ದನ್ನು ತೆಗೆದುಕೊಂಡು ಹೋಗಿದ್ದೇವೆ. ಇಲ್ಲಿ ಇವಾಗ UAE ನ್ಯಾಷನಲ್ ಡೇ ಇರೋದ್ರಿಂದ ಎಲ್ಲರಿಗೂ ಹಾಲಿಡೇಸ್ ಕೂಡ ಕೊಟ್ಟಿದ್ದಾರೆ, ವೀಕೆಂಡ್ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಇವತ್ತು ಕಾರ್ತಿಕ ಶುಕ್ರವಾರ, ಕಡೆಯ ಕಾರ್ತಿಕ ಶುಕ್ರವಾರ ಇರೋದ್ರಿಂದ ತುಂಬ ಜನ ಇಲ್ಲಿ ವಿಸಿಟ್ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ, ದೇವರ ದರ್ಶನಕ್ಕೋಸ್ಕರ. ನಮಗೂ ಕೂಡ ಇದು ಒಂದು ಸ್ಪೆಷಲ್ ಡೇ ಕೂಡ ಆಗಿತ್ತು. ಸ್ಪೆಷಲ್ ಡೇ ಇದೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ವಿ. With our personal prayers for ourselves, our families, and our world, let us place the lotus flower of love. As soon as the flower touches the water, Shri Gangaye Namaha, Shri Ganga Adahayami Sthapayami Namaskaromi. अब हम गंगा आरती का लाभ प्राप्त करेंगे. गंगा पूजन हेतु आगे पधारे दर्शनार्थियों से नम्र निवेदन कि आप पुनः घाट में अपना स्थान प्राप्त कर लें. सभी दर्शनार्थी गंगा आरती का लाभ अपने स्थान पर बैठे बैठे ही प्राप्त करेंगे. आरती के लिए जिनके पास LED दिए हैं उनसे नम्र निवेदन
ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಪೂಜೆ ಕೂಡ ಎಲ್ಲ ತುಂಬ ಚೆನ್ನಾಗಾಯಿತು. ನಮಗೂ ಕೂಡ ಮನಸ್ಸಿಗೆ ತುಂಬಾ ನೆಮ್ಮದಿಯಾಯಿತು. ನಂತರ ಇವಾಗ ಹೋಗೋಣ ಅಂತ ರಿಟರ್ನ್ ಬರ್ತಾ ಇದ್ದೀವಿ. ಫ್ರೆಂಡ್ಸ್, ಇದನ್ನು ನೀವು ನೋಡ್ಬೋದು, ಮಿರರ್ ಇಮೇಜ್ ಥರ ನೋಡಿ ಹೇಗೆ ಟೆಂಪಲ್ಲು ರಿಫ್ಲೆಕ್ಟ್ ಆಗಿ ಕಾಣಿಸುತ್ತೆ ಅಂತ ಹೇಳಂದು. ರಿಟರ್ನ್ ಬರೋ ಟೈಮಲ್ಲಿ ಹಾಗೆ ಒಂದು ಕ್ಲಿಪ್ಪಿಂಗನ್ನು ಕೂಡ ತೆಕ್ಕೊಂಡ್ವಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ದೇವಸ್ಥಾನ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ನಾವು ಬಂದು ಸುಮಾರು ಹೊತ್ತು ಆಯ್ತಲ್ವಾ, ಮಕ್ಕಳಿಗೂ ಕೂಡ ತುಂಬ ಹಶ್ವಾಗಿತ್ತು. ಹಾಗೆಯೇ ನಾವು ಇಲ್ಲಿ ಫುಡ್ ಕೋರ್ಟಿಗೆ ಬಂದ್ವಿ. ಇಲ್ಲಿ ಎಲ್ಲ ನಮ್ಮ ಇಂಡಿಯನ್ದು ಸ್ನ್ಯಾಕ್ಸ್ ಏನಿದೆಯಲ್ಲ ಆ ಥರದ್ದೆಲ್ಲ ಸ್ನ್ಯಾಕ್ಸು ಕೂಡ ಇಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿತ್ತು. ನಾವು ಕೂಡ ಇಲ್ಲಿ ಮಕ್ಕಳಿಗೆ ಸಮೋಸ ಬೇಕು ಅಂತ ಕೇಳ್ತಾಯಿದ್ರು. ಸೊ ಸಮೋಸ ಹಾಗೆ ಚುರುಮುರಿನ ಆರ್ಡರನ್ನು ಮಾಡ್ಕೊಂಡ್ಬಿಟ್ಟು ವೇಟಿಂಗಲ್ಲಿ ನಿಂತ್ಕೊಂಡಿದ್ವಿ. ಅಷ್ಟರಲ್ಲಿ ಅವರಿಗೆ ತುಂಬ ಹಶ್ವಾಗಿರೋ ಕಾರಣದಿಂದ ಕುಲ್ಫಿ ಐಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಫ್ರೆಂಡ್ಸ್, ಇವಾಗ ನಮ್ಮ ಸ್ನ್ಯಾಕ್ಸ್ ಎಲ್ಲ ಬಂದಾಯಿತು. ಸುಮಾರು ಹೊತ್ತು ನಿಂತ್ಕೊಂಡು ಇಸ್ಕೊಂಬಂದಿದ್ದಾಯಿತು. ತುಂಬ ಜನ ಇದ್ದರು ಅಲ್ವಾ. ಸೊ ನನ್ನ ಹಸ್ಬೆಂಡು ಎಲ್ಲ ತೆಗೆದುಕೊಂಡು ಬಂದು ಇಡ್ತಾ ಇದ್ದಾರೆ ಒಂದೊಂದಾಗಿ. ನಾವಿಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ನೋಡಿ, ನಿಮಗೆಲ್ಲರಿಗೂ ಕೂಡ ಒಂದು ಹಾಯನ್ನು ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಬಂದಿದ್ದಂತರೂ ನಮಗಂತೂ ತುಂಬಾ ಹ್ಯಾಪಿ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಒಂದು ಸ್ಪೆಷಲ್ ಆ್ಯಂಡ್ ಮೆಮೊರೇಬಲ್ ಡೇ ನಮ್ಮ ಲೈಫಲ್ಲಿ ಇದು ಅಂತ ಹೇಳ್ಬೋದು. ಹಾಗೆಯೇ ಸಾಧ್ಯವಾದಷ್ಟು ನಿಮಗೂ ಕೂಡ ಇಲ್ಲಿರ್ತಕ್ಕಂತಹ ಪ್ಲೇಸಸ್ಗಳನ್ನು ತೋರಿಸ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಹಾಗೆಯೇ ನೀವು ಕೂಡ ನನಗೆ ಸಪೋರ್ಟನ್ನು ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.